ಹೇ ಚಿನ್ನ, ಒಂದೇ ಒಂದು ಕೊಡೆ. ಚೀ ಹೋಗೋ ಪೋಲಿ, ಪ್ಲೀಸ್ ಕಡೆ. ಸರಿ, ಕಣ್ಮುಚ್ಚು. ಟೇಕ್ ಒನ್. ಅಪ್ಪ, ನಾನು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಟೇಕ್ ಟು. ಲೇ ಮಿತ್ರದ್ರೋಹಿ, ನಿನಗೆ ಹೊತ್ತು ಗೊತ್ತು ಇಲ್ವೇನೋ? ಫೋನ್ ಇಡು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಟೇಕ್ 3. ಸಾರಿ ಚಿನ್ನ, ನೋಡು ಸ್ವಿಚ್ ಆಫ್ ಮಾಡ್ಬಿಟ್ರಿ. ಹೋಗೋ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ ಬಂತೆ, ನನಗೆ ಮೂಡೇ ಹೊರಟೋಯ್ತು. ಚಿನ್ನ ಚಿನ್ನ ಚಿನ್ನ, ನೋಡಿದ್ರಲ್ಲ, ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ನಿಮ್ಮ ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ. ಕಾಕಕಂ ಅರ್ಪಿಸುವ ಹಾಸ್ಯ ನಾಟಕ ಆನ್ಸೈಟ್ಗೆ ಹೊರಟ ವೆಂಕಟ. ಡಿಸ್ಕ್ಲೈಮರ್: ಈ ನಾಟಕದಲ್ಲಿ ಬರುವ ಎಲ್ಲಾ ಪಾತ್ರಗಳು ಮತ್ತು ಸನ್ನಿವೇಶಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದೆ. ಈ ನಾಟಕದಲ್ಲಿ ಯಾವುದೇ ನೀತಿ ಪಾಠವಿಲ್ಲ, ನಾವು ಮಾಡುತ್ತಿರುವುದಿಲ್ಲ ತಮಾಷೆಗಾಗಿ. ನಗು ಬರುವಷ್ಟು ನಕ್ಕನಲ್ಲಿದು ಮರೆತು ಬಿಡಿ. ಯಾವುದೇ ಸನ್ನಿವೇಶವನ್ನಾಗಲಿ ಪಾತ್ರವನ್ನಾಗಲಿ ಗಂಭೀರವಾಗಿ ಪರಿಗಣಿಸಬಾರದಾಗಿ ವಿನಂತಿ. ಅದೆಲ್ಲ ಸರಿಗಳು. ಕಾಕಕಂ ಅಂದ್ರೆ ಏನು? ಓಯ್, ಎತ್ಕೊಂಡೋಗ ಅವನ್ನ. ಇವನ್ ಹೆಸರು ವೆಂಕಟ ಅಂತ. ಮೊದಲನೇ ಬಾರಿ ಆನ್ಸೈಟ್ ಹೋಗೋಕೆ ಏರ್ಪೋರ್ಟಿಗೆ ಬಂದು ನಿಂತಿದ್ದಾನೆ. ಅಲ್ಲಿ ಅವನ್ನ ಕಳ್ಸೋಕೆ ಯಾರ್ಯಾರು ಬಂದಿದ್ದಾರೆ ಹೇಳ್ತೀನಿ, ಲೆಕ್ಕ ಹಾಕೊಳ್ಳಿ. ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ, ಮಾವ, ಅಕ್ಕ, ಮಾವ, ಅತ್ತಿಗೆ, ತಾತ, ಮುತ್ತಾತ, ಅಣ್ಣ, ತಮ್ಮ, ತಮ್ಮ ಫ್ರೆಂಡ್ ಅಂಜ, ಗುಂಜ, ಮನೆ ಹುಂಜ, ಜೊತೆಗೆ ಅವ್ರ ಪಕ್ಕದ ಮನೆ ನಾಯಿ ಕೂಡ ಬಂದಿತ್ತು. ಬನ್ನಿ ನೋಡೋಣ, ಇವನು ಮನೆ ಹಾಳು ಚಿಕ್ಕಪ್ಪ ಏನ್ ಅಡ್ವೈಸ್ ಕೊಡ್ತಾನೆ ಅಂತ. ಎಂತ ಲಂಡನ್ ನಲ್ಲಿ ಚಳಿ ಜಾಸ್ತಿ ಗೊತ್ತಲ್ಲ, ಸರ್ವರೋಗಕ್ಕೆ ಮತ್ತು ಅಂತ ಯೋಚನೆ ಮಾಡಬೇಡ. ಬಟ್ ನನಗೂ ಎತ್ಕೊಂಡು ಬಾ. ಬೆಂಗಳೂರಿನಲ್ಲೂ ಚಳಿ ಜಾಸ್ತಿ, ಗ್ಲೋಬಲ್ ವಾರ್ಮಿಂಗ್ ಅನ್ಸುತ್ತೆ. ಚಿಕ್ಕಪ್ಪ, ಇವೆಲ್ಲ ನೀನೇನ್ ಹೇಳ್ಬೇಕಾಗಿಲ್ಲ ಬಿಡು. ಬೆಂಗಳೂರು ಲಂಡನ್ ನಿಂತೇನ್ ಕಡಿಮೆ ಇಲ್ಲ. ಯಾರು ಎಷ್ಟೇ ಬದಲಾದ್ರೂ ತಾಯಂದಿರು ಮಾತ್ರ ಬದಲಾಗಲ್ಲ. ಕನ್ನ ಕುಡಿಯು ನೀನು, ನಮ್ಮ ಮನೆಯ ಕಳಶ ನೀನು, ದೇಶದಾಚೆ ಕೀರ್ತಿ ಗಳಿಸು, ಹೆಮ್ಮೆಯಿಂದಲಿ ನಲಿವೆನು. ಬೀರು ಬ್ರಾಂದಿ ಕುಡಿಯಬೇಡ, ಮಾಂಸ ಮಟ್ಟಿ ತಿನ್ನಬೇಡ, ಬಿಳಿ ಹುಡುಗಿ ಎದುರು ಬಂದ್ರು ತಲೆಯನ್ನೆತ್ತಿ ನೋಡಬೇಡ. ನಿನಗೆ ಸುಳ್ಳು ಬೇಡನೇನು, ಅಲ್ಲಿ ನಿಂತಿರೋ ಅಪ್ಪನಾಣೆ ನೀನು ಹೇಳಿದ್ದೆ ಮಾವೇನು. ನೀನ್ ಬಿಡಮ್ಮ, ಪುಣ್ಯಕೋಟಿ. ಮಹಾತ್ಮ ಗಾಂಧೀಜಿಗೂ ಅವರಮ್ಮ ಇದೇ ಅಡ್ವೈಸ್ ಕೊಟ್ಟಿದ್ರಂತೆ. ಆದ್ರೆ ಈಗಿನ ಕಾಲ ಹುಡುಗರು ಇವೆಲ್ಲ ಕೇಳ್ತಾರ? ಬನ್ನಿ ನೋಡೋಣ. ಪ್ರಯಾಣಿಕರಲ್ಲಿ ವಿನಂತಿ: ಈಗ ವಿಮಾನ ಆಕಾಶದಲ್ಲಿ ಸುಗಮವಾಗಿ ತೇಲುತ್ತಿದೆ. ಎಲ್ಲರೂ ಸೀಟು ಬೆಲ್ಟ್ಗಳನ್ನು ಮಾತ್ರ ಬಿಚ್ಚಿ ವಿರಮಿಸಬೇಕಾಗಿ ವಿನಂತಿ. ನಮ್ಮ ಗಗನ ಸಖಿಯರು ನಿಮ್ಮ ಸೇವೆಗಾಗಿ ನಿಮ್ಮ ಸೀಟಿನ ಬಳಿ ಬರಲಿದ್ದಾರೆ. ನಿಮಗೆ ಯಾವ ಪಾನೀಯ ಬೇಕು? ವೈನ್, ವಿಸ್ಕಿ, ಕೆಟ್ ಎನಿ ಆಲ್ಕೋಹಾಲ್. ಖಂಡಿತ. ಅಲ್ಲೇ ತಮ್ಮ ಏರ್ಪೋರ್ಟ್ನಾಗ ಹೆಂಡ ಕುಡಿಯಲ್ಲ ಅಂತ ಅಪ್ಪನ ಮೇಲೆ ಆನೆ ಇಟ್ಟಿರಲಿ. ಎಂತ ಹುಚ್ಚುಳ ಮಗ ಐತಿಲೇನಿ. ನಿಮ್ಮಪ್ಪ ಸತ್ಗಿತ್ತಂದ್ರೆ ಎಗ್ಲೇ ಮಾಡ್ತಿ? ಅಲ್ಲ ಸ್ವಾಮಿ, ನಮ್ಮ ದೇಶದ ರಾಜಕಾರಣಿಗಳು ದೇಶದ ಮಾನ ಮರ್ಯಾದೆಗೆ ಕಿಂಚಿತ್ ಗಮನ ಕೊಡದೆ ದೇಶನೇ ಲೂಟಿ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಏನೋ ಪ್ರಶ್ನೆ ಕೇಳಿದೆ, ಅಪ್ಪ ಅಮ್ಮನ ಖುಷಿಯಾಗಿರ್ಲಿ ಅಂತ ಚಿಕ್ಕ ಸುಳ್ಳು ಹೇಳೋ ನನ್ನ ಪ್ರಶ್ನೆ ಕೇಳ್ತಿರಲ್ಲ, ನ್ಯಾಯನ ಇದು? ಇದೇ ಫ್ಲೈಟ್ ನಲ್ಲಿ ಇನ್ನಿಬ್ರು ಭಾರತೀಯರು ಏನೋ ಮಾತಾಡ್ತಿದ್ದಾರೆ. ಬನ್ನಿ, ಏನ್ ಮಾತಾಡ್ತಾ ಇದ್ದಾರೆ ಕೇಳೋಣ. Last year I was in Los Angeles. I had such a good time, Oh, wonderful. I've never been to the States. I've always walked in Bangalore and London. Hello, my humble apologies for interrupting your conversation. ಕಿಂಚಿತ್ ಗಮನ ಕೊಡದೆ ದೇಶದ ಮಾನ ಮರ್ಯಾದೆಗೆ ಕಿಂಚಿತ್ ಗಮನ ಕೊಡದೆ
ದೇಶಾನೇ ಲೂಟಿ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಏನೋ ಪ್ರಶ್ನೆ ಕೇಳಿದೆ, ಅಪ್ಪ ಅಮ್ಮ ಖುಷಿಯಾಗಿತ್ತು. ಗಾದೆ ಬೇರೆ ತರ ಇದ್ದಂಗಿತ್ತು. ಲಂಡನ್ ನಲ್ಲಿ ಕನ್ನಡಿಗ ಸ್ಟೂಡೆಂಟ್ ಇಬ್ರು ಭಾರತೀಯರು ಭಾರತೀಯ ಭಾಷೆ ಬಿಟ್ಟು ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ಬೇರೆ ಬೇರೆ ರಾಜ್ಯದವರು. ಪ್ರಶ್ನೆ ಕೇಳ್ತಿರಲ್ಲ, ನ್ಯಾಯನ ಇದು? ಇದೇ ಫ್ಲೈಟ್ ನಲ್ಲಿ ಇನ್ನಿಬ್ರು ಭಾರತೀಯರು ಏನೋ ಮಾತಾಡ್ತಿದ್ದಾರೆ. ಬನ್ನಿ, ಏನ್ ಮಾತಾಡ್ತಾ ಇದ್ದಾರೆ ಕೇಳೋಣ. You know, last year I was in Los Angeles. I had such a good time, you know. Oh, wonderful. I've never been to the States. I've always walked in Bangalore and London. Hello, my humble apologies for interrupting your conversation. But I'm just curious. ನೀವು ಕನ್ನಡದವರಾ? Oh, yes. How do you know? ಇಬ್ರು ಭಾರತೀಯರು ಭಾರತೀಯ ಭಾಷೆ ಬಿಟ್ಟು ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ಬೇರೆ ಬೇರೆ ರಾಜ್ಯದವರಾಗಿರ್ಬೇಕು, ಇಲ್ಲ ಕನ್ನಡದವರಾಗಿರ್ಬೇಕು. ರಾಜಕೀಯ ಆಗೋದೇ ನಿಮ್ಗೆ. ಕನ್ನಡದವರಾಗಿ ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡ ಪುಸ್ತಕ ಓದಲ್ಲ, ಕೊನೆ ಪಕ್ಷ ಕನ್ನಡದಲ್ಲಿ ಮಾತು ಆಡಲ್ಲ ಅಂದ್ರೆ ಕನ್ನಡ ಬೆಳೆಯೋದು ಹೇಗೆ? Yes, you're right. Here onwards we will always talk only in Kannada. Siri Kannada Gelige, Siri Kannada Bharati. ಅಂತೂ ಇಂತೂ ವಿಮಾನ ಲಂಡನ್ ನಲ್ಲಿ ಲ್ಯಾಂಡ್ ಆಗೇ ಹೋಯ್ತು. ಬೇಸಿಗೆ ಕಾಲ ಬೇರೆ, ಎಲ್ಲೆಲ್ಲೂ ಸೌಂದರ್ಯ. ಹುಡುಗ ಕಳೆದೇ ಹೋದ, ಕೊನೆಗೂ ಸಿಕ್ತ ವೆಂಕಟ. ಏನ್ ಗುರು, ಎಲ್ಲೆಲ್ಲಿ ಹುಡುಕ್ಲಿ ನಿನ್ನ? ಇಲ್ಲ, ಅದೇನೋ ನೋಡ್ತಾ ಹೋದೆ, ದಾರಿನೇ ತಪ್ಪೋಯ್ತು. ಇಲ್ಲಿಗೆ ಬಂದ್ ಕೂಡಲೇ ದಾರಿ ತಪ್ಪೋಯ್ತು ಅವನು. ಲಂಡನಿಗೆ ಬಂದ್ ಕೆಲಸನ ಏರ್ಪೋರ್ಟ್ ನಲ್ಲಿ ಮುಗಿಸೋ ಕಳಿಸ್ತೀಯಾ? ಬಾ ಮನೆಗೆ ಹೋಗೋಣ. ಒಂದ್ ಹೇಳ್ತೀನಿ ಕೇಳು, ಈ ದೇಶದಲ್ಲಿ ಏನ್ ಕೇಳೋಕ್ ಮುಂಚೆನು ಎಕ್ಸ್ಕ್ಯೂಸ್ ಮೀ ಸಾರಿ ಹೇಳ್ಬೇಕು, ಏನ್ ಹೇಳೋಕ್ ಮುಂಚೆನು ಪ್ಲೀಸ್ ಹೇಳ್ಬೇಕು. ಯಾರು ಏನೇ ಸಹಾಯ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಇನ್ನೊಂದು ವಿಚಾರ, ಈ ದೇಶದಲ್ಲಿ ಮಕ್ಕಳು ಅಳಲ್ಲ, ನಾಯಿ ಬೊಗಳಲ್ಲ, ಗಾಡಿಗಳು ಹಾರ್ನ್ ಮಾಡಲ್ಲ. ಗಾದೆ ಇದೆಯಲ್ಲ, ಟು ದ ರೋಮನ್ಸ್ ವೆನ್ ಯು ಆರ್ ಇನ್ ರೋಮ್ ಅಂತ. ಗಾದೆ ಬೇರೆ ತರ ಇದ್ದಂಗಿತ್ತು. ಲಂಡನ್ ನಲ್ಲಿ ಕನ್ನಡಿಗ ಸ್ಟೂಡೆಂಟ್ ಹಾಗೂ ವೆಂಕಟನ ಭೇಟಿ ಹೇಗಾಗುತ್ತೆ ನೋಡೋಣ ಬನ್ನಿ. ಹಲೋ ಸರ್, ಫೋನಲ್ಲಿ ಕನ್ನಡ ಮಾತಾಡ್ತಾರಾ? ಇತ್ತು ನೀವು ಕನ್ನಡದರಾ? ಹೌದು, ನಾನು ಕನ್ನಡದವನೇ. ನೀವು ಕನ್ನಡದವರ? ಏನ್ ಮಾಡ್ತಾ ಇದ್ದೀರಾ? ನಾನು ಕ್ವೀನ್ಸ್ ಯೂನಿವರ್ಸಿಟಿನಲ್ಲಿ MA ಮಾಡ್ತಾ ಇದ್ದೀನಿ. ನೀವು? With the unwilling led by the unknowing are doing the impossible for the ungrateful. We have done so much for so long with so little knowledge that one day we will qualify to do anything with knowing nothing. ಓ, ನೀವು ಸಾಫ್ಟ್ವೇರ್ ಇಂಜಿನಿಯರು ಅನ್ನಿ. ನೀವೇನ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್. ಸ್ವಲ್ಪ ದಿನಗಳ ನಂತರ ಮತ್ತೆ ಭೇಟಿ ಆಗ್ತಾರೆ ವೆಂಕಟ ಮತ್ತು ಕನ್ನಡಿಗ ಸ್ಟೂಡೆಂಟ್. ಏನ್ ಸರ್, ಇನ್ನೇನು ಸಿಗ್ಲೇ ಅಲ್ಲ? ಹೇಗಿದೆ? ಪಿಕ್ಚರ್ ಹೋಗಿದ್ದೆ ಗುರು. ಓ, ಯಾವ ಪಿಕ್ಚರು? ಅದಾ ಪಿಕ್ಚರ್ ಹೆಸರು ಹಾಕ್ಬಿಡುವರು. ಬೇಜಾರೇನಪ್ಪ ಅಂದ್ರೆ ದುಡ್ಡು ನಾವು ಕೊಡ್ತೀವಿ, ಮಜಾ ಬೇರೆ ಯಾರೋ ತಗೋತಾರೆ. ನಾವು ದುಡ್ಡು ಕೊಟ್ಟು ನಾವೇ ಮಜಾ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಅಯ್ಯೋ, ನೀನ್ ದುಡ್ಡು ಕೊಟ್ಟು ನೀನೇ ಮಜಾ ತಗೋಬೇಕು ಅಂತಂದ್ರೆ ಫಿಲ್ಮ್ ಥಿಯೇಟ್ರಿಗಲ್ಲ, ಅದಕ್ಕೋ ಬೇರೆ ಜಾಗನೇ ಇದೆ. ಬನ್ನಿ ಹೇಳ್ತೀನಿ, ಅಲ್ಲಿಗೋಗಿ. ನೀನ್ ಸ್ಟೂಡೆಂಟ್ ಅಲ್ಲಪ್ಪ, ನನ್ನ ಪಾಲಿನ ಗುರು. ನಮ್ ವೆಂಕಟ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮೇಲ್ ನೋಡ್ದ, ಪಕ್ಕ ನೋಡ್ದ, ಹಿಂದೆ ನೋಡ್ದ, ಮುಂದೆ ನೋಡ್ದ, ಎಲ್ಲೂ ಒಂದೇ ಒಂದು ಹುಡುಗಿನೂ ಕಾಣಿಸ್ತಾ ಇಲ್ಲ. ಇದೇ ರೀತಿ ಎಷ್ಟೋ ದಿನಗಳು ಕಳೆದೋಗಿ ಬಿಟ್ವು. ಒಂದಿನ ಇಕ್ಕಿದಂಗೆ ಒಂದು ಹುಡುಗಿ ಆಫೀಸ್ಗೆ ಎಂಟ್ರಿ ಕೊಟ್ಲು. ವೆಂಕಟ ಫುಲ್ಲು ಖುಷು. ಕೆಳಗಡೆ ಬಗ್ಗಿ ನೋಡ್ದ, ಕಾಲುಂಗುರ ಕಾಣ್ಲೇ ಇಲ್ಲ. ತಕ್ಷಣ ಎದ್ದ. ಹಲೋ ಮಿಸ್, ಕಾಫಿ ಕೊಡ್ತೀರಾ? ಸ್ವಲ್ಪ ಬಗ್ ಫಿಕ್ಸ್ ಮಾಡ್ತೀರಾ?